ಹಲೋ ನಮಸ್ಕಾರ. ನಾನು ಕೊಪ್ಪಳದಿಂದ ಶರಣಪ್ಪ ಚಲಪ್ಪ. ನ್ಯೂಸ್ 18ಗೆ ಸ್ವಾಗತ. ನ್ಯೂಸ್ 18 ಸಬ್ಸ್ಕ್ರೈಬ್ ಆಗಿ ನ್ಯೂಸ್ 18 ಸಾಮಾಜಿಕ ಜಾಲತಾಣ ಫಾಲೋ ಮಾಡಿ. ತುಂಗಭದ್ರಾ ಜಲಾಶಯದ ಎಡದಂಡೆ ನಾಲೆ ಒಡೆಯುವುದರಲ್ಲೇ ವಿಶ್ವ ದಾಖಲೆ ಮಾಡಿದೆ. ಆದರೆ ಇತ್ತೀಚಿನ ದಿನಗಳಲ್ಲಿ ತುಂಗಭದ್ರಾ ಜಲಾಶಯದ ಎಡದಂಡೆ ನಾಲೆ ಒಡೆದಿದ್ದು ಕಡಿಮೆ. ಆದರೆ ಈಗ ಕುಡಿಯುವ ನೀರಿಗಾಗಿ ಬಿಟ್ಟಿರುವಂಥ ನಾಲೆ ಒಡೆದಿರುವುದು ಒಂದಿಷ್ಟು ಸಂಕಷ್ಟಕ್ಕೆ ಎದುರಾಗಿದೆ. ರಾಯಚೂರು ಭಾಗದಿಂದ ಹಿಡಿದು ಗಂಗಾವತಿ, ಮಾನ್ವಿ, ಸಿಂಧನೂರು ಮತ್ತು ಈ ಮಧ್ಯದಲ್ಲಿರುವಂಥ ಏನು ನಗರ ಪ್ರದೇಶಕ್ಕೂ ಮತ್ತು ಗ್ರಾಮೀಣ ಪ್ರದೇಶಕ್ಕೆ ಕುಡಿಯುವ ನೀರಿಗಾಗಿ ಈಗ ತುಂಗಭದ್ರಾ ಜಲಾಶಯದಿಂದ ನಾಲೆಯ ಮುಖಾಂತರ ನೀರನ್ನು ಹರಿಸ್ತಿದ್ವಿ. ರಾಯಚೂರು ಜಿಲ್ಲೆಯಲ್ಲಿರುವಂಥ BR ಏನು ರಿಸರ್ವರಿಗೆ ನೀರು ತುಂಬಿಸಬೇಕು ಮತ್ತು ಹೊಸಳ್ಳಿಯಲ್ಲಿರುವಂಥ ಏನು ಕೆರೆಗೆ ನೀರು ತುಂಬಿಸಬೇಕು. ಈ ರೀತಿ ಬೇರೆ ಬೇರೆ ಕೆರೆಗೆ ನೀರು ತುಂಬಿಸಿ ಬೇಸಿಗೆಯಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಬಗೆಹರಿಸುವ ನಿಟ್ಟಿನಲ್ಲಿ ಕಳೆದ 2 ದಿನಗಳ ಹಿಂದೆ ಜಲಾಶಯದಿಂದ ನೀರು ಬಿಟ್ಟರು. ಆದರೆ ಬಿಟ್ಟಿರುವ ನೀರು ಅದು ತಲುಪುವ ಮೊದಲೇ ಇಲ್ಲಿ ಒಡೆದಿರುವುದು ಕಂಡುಬಂದಿದೆ. ಕೊಪ್ಪಳ ತಾಲೂಕಿನ ಬಸಾಪುರ ಮತ್ತು ಬಂಡೆ ಹರ್ಲಾಪುರ ಮಧ್ಯೆ ಇರುವಂಥ ಪ್ರದೇಶದಲ್ಲಿ ಕಳೆದ 2 ದಿನಗಳಿಂದಲೇ ಸಣ್ಣ ರಂಧ್ರ ಕಾಣಿಸ್ಕೊಂಡಿತ್ತು. ಆಗ ಅಧಿಕಾರಿಗಳು ಅದನ್ನು ನಿರ್ಲಕ್ಷ್ಯ ವಹಿಸಿದ್ದ ಕಾರಣಕ್ಕಾಗಿ ಈಗ ಸಂಪೂರ್ಣವಾಗಿ ಅದು ಒಡೆದು ಹೋಗಿದೆ. ಕೇವಲ ಒಡೆಯುವುದು ಅಷ್ಟೇ ಅಲ್ಲ, ಅಲ್ಲಿಯ ಏನು ಜಲಾಶಯಕ್ಕೆ ದಿಂದ ಬಿಟ್ಟಿರುವಂಥ ನೀರು ಮೊದಲು ಅದು 2000 ಕ್ಯೂಸೆಕ್ ನೀರಿತ್ತು. ಆದರೆ ಅದನ್ನು 3000ಕ್ಕೆ ಹೆಚ್ಚಿಸಿದ್ದು ಸಹ ಇದು ಒಡೆಯೋದಕ್ಕೆ ಕಾರಣ ಅನ್ನುವಂಥ ಮಾತುಗಳು ಕೇಳಿಬರ್ತವೆ. ಹೆಚ್ಚು ಪ್ರಮಾಣದಲ್ಲಿ ನೀರು ಬಿಟ್ಟಿರುವ ಕಾರಣಕ್ಕಾಗಿ ಆ ನೀರು ಸಂಪೂರ್ಣವಾಗಿ 100 ಎಕರೆ ಗದ್ದೆ ಪ್ರದೇಶಕ್ಕೆ ನುಗ್ಗಿದೆ ಮತ್ತು ಏನು ರಿಸಾರ್ಟ್ಗಳಿಗೆ ನೀರು ನುಗ್ಗಿದೆ. ಈ ರಿಸಾರ್ಟು ಮತ್ತು ಗದ್ದೆಗಳಿಗೆ ನೀರು ನುಗ್ಗಿದ್ದರಿಂದ ಅಪಾರ ಬೆಳೆ ಇದೆ. ಇಲ್ಲಿ ಈ ಬಾರಿ ತುಂಗಭದ್ರಾ ಜಲಾಶಯದಿಂದ 2ನೇ ಬೆಳೆಗೆ ನೀರಿಲ್ಲ ಅನ್ನೋದು ಒಂದು ಕಡೆ ಇದೆ. ಆದರೆ ಇಲ್ಲಿ ವಿಜಯನಗರ ಕಾಲದಲ್ಲಿರುವಂಥ ಏನು ಹಳೆ ಮಾಗಾಣಿ ಅನ್ನಂತೀವಿ ಈ ಪ್ರದೇಶ ಅಂದರೆ ಸಂಗಾಪುರವರೆಗೂ ಸಹ ಇಲ್ಲಿ ನೀರನ್ನು ಕೊಡಲೇಬೇಕಾಗಿರುತ್ತೆ. ಬಚಾವತಿನ ತೀರ್ಪಿನ ಹಿನ್ನೆಲೆ ಹಳೆ ಮಾಗಾಣಿಗೆ ನೀರು ಕೊಡಲೇಬೇಕು ಅನ್ನುವಂಥ ಉದ್ದೇಶದಿಂದ ಈಗ ಅಲ್ಲಿಗೆ ಈಗಾಗಲೇ ಭತ್ತದ ನಾಟಿಯನ್ನು ಮಾಡಿಕೊಂಡು ಅವರು ಬೆಳೆಯನ್ನು ಬೆಳೀತಾ ಇದ್ದಾರೆ. ಇಂಥ ಸಂದರ್ಭದಲ್ಲಿ ಈಗ ಕಾಲುವೆ ಒಡೆದರೂ ಸಾಕಷ್ಟು ಪ್ರಮಾಣದಲ್ಲಿ ಜನರ ನಿರಾಶೆಗೆ ಮತ್ತು ಏನು ರೈತರಿಗೂ ಸಹ ಸಂಕಷ್ಟವನ್ನು ಒದಗಿಸಿದೆ. ಇದರ ಮಧ್ಯೆ ಇಲ್ಲಿ ಏನು ಸಾಣಾಪುರ ಅನ್ನೋಂಥ ಒಂದು ಕೆರೆ ಇದೆ, ಅದು ಸುಂದರವಾದ ಕೆರೆ. ಆ ಕೆರೆಯಲ್ಲಿ ನೀರನ್ನು ಸಂಗ್ರಹವಾದರೆ ಅಲ್ಲಿ ಕುಡಿಯೋ ನೀರಿಗೂ ಆಗ್ತಾಯಿತ್ತು ಮತ್ತು ಹಣ್ಣುಮಳ್ಳಿ ಮತ್ತು ಸಾಣಾಪುರಕ್ಕೆ ನೀರನ್ನು ಒದಗಿಸ್ತಾಯಿತ್ತು. ಆದರೆ ಈಗ ಒಡೆದಿರುವಂಥ ಏನು ಕಾಲುವೆ ಇದೆ ಅದು ಕೆಳಭಾಗದಲ್ಲಿ ಏನು ಕೆಳಮಟ್ಟದಲ್ಲಿ ಇರುವಂಥ ಕಾರಣಕ್ಕಾಗಿ ಅದು ಆಗ ಸಾಣಾಪುರದ ಕೆರೆ ನೀರು ಸಹ ಬಂದು ಬಸಿದು ಸಂಪೂರ್ಣವಾಗಿ ಗದ್ದೆಗಳಿದೆ. ಗದ್ದೆಯಲ್ಲಿ ಬಿತ್ತಿರುವಂಥ ಏನು ಸಾವಿರಾರು ರೂಪಾಯಿ ಖರ್ಚು ಮಾಡಿರುವಂಥ ರೈತರು ಈಗ ಸಂಕಷ್ಟವನ್ನು ಎದುರಿಸ್ತಿದ್ದಾರೆ. ಇದರಿಂದ ನಾವು ಒಂದ್ಸರಿ ಇದಕ್ಕೆ ಕಂಪ್ಲೇಂಟ್ ಮಾಡಿದ್ದೀವಿ. ಇದು ಸುರಂಗ ಬಿದ್ದಿದೆ, ಇದನ್ನು ಬಂದು ಸಂಬಂಧಪಟ್ಟ ಅಧಿಕಾರಿಗಳು ಬಂದು ಇದನ್ನು ವಹಿಸ್ಕೊಂಡು ಇದನ್ನ ಕೆಲಸ ಮಾಡಿಕೊಡಿ ಅಂತೇಳಿ. ಬಟ್ ಅವಾಗ ಏನಾಗಿತ್ತಪ್ಪ ಅಂದರೆ ಚಿಕ್ಕದಾಗಿತ್ತು. ಇವತ್ತಿನ ದಿನದಲ್ಲಿ ಅದೇನಾಗಿದೆ ಅಂದರೆ ಭಾಳ ದೊಡ್ಡದಾಗಿ ನೀರು ಹೊರಗಡೆ ಹೊಂಟಿದೆ. ಎಷ್ಟು ಸಾವಿರಾರು ಕ್ಯೂಸೆಕ್ ನೀರು ಇಲ್ಲೇ ಹೊಂಟಿದೆ. ಏನಪ್ಪ ನಾವು ರೈತರಿಗೆ ಕುಡಿಯೋಕೆ ನೀರು ಬೇಕು ಅಂತೇಳಿ ಕೇಳ್ತಾ ಇದಾರಲ್ಲ, ಅಲ್ಲಿ ಮಟ್ಟ ನೀರು ಹೋಗ್ತಾ ಇಲ್ಲ. ಇಲ್ಲಿ ಬಸಾಪುರ ಗ್ರಾಮದಲ್ಲೇ ನೀರು ಎಲ್ಲ ಹರಿದು ಹೊಂಟಿದೆ. ಬಟ್ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಯಾರು ಬಂದು ಇದನ್ನ ಕೆಲಸ ಮಾಡ್ತಾ ಇಲ್ಲ. ಅದಕ್ಕಾಗಿ ಕೇಳ್ಕೊಳ್ಳೋದೇನಪ್ಪ ಅಂದರೆ ಇಲ್ಲಿ ನೋಡಿ, ಇದಿಷ್ಟು ನೀರು ಇಲ್ಲೇ ಹರಿದು ಹೊಂಟಿದೆ. ಸಾವಿರಾರು ಎಕರೆ ಇಲ್ಲೆಲ್ಲ ಆಲ್ರೆಡಿ ಜಮೀನು ಬಂದಿದೆ, ಹೊಲಗಳೆಲ್ಲ ಬಂದಿದ್ದಾವೆ. ಈಗೆಲ್ಲ ಅಂದ್ರೆ ರೈತರಿಗೆ ಭಾಳ ಲಾಸ್ ಆಗುತ್ತೆ. ನಾವು ಇದು ಹಿಂದೆ ಪಟ್ಟಕ್ಕೆ ಹೇಳಿದ್ವಿ, ಯಾವಾಗ ಹಾಗೆ ಹಚ್ಚಿದಾಗ ಹೇಳಿದ್ವಿ, ಹಾಗೆ ಹಚ್ಚಿದಾಗ ಹಿಂಗೆ ಆಗಿದ್ದೆ ಅಂತೇಳಿ. ಬಟ್ ಹಾಗೆ ಈಗ ಹಚ್ಚಿ ಭತ್ತ ಬಂದಿದೆ. ಬಟ್ ಆದ್ರೂ ಅಧಿಕಾರಿಗಳು ಇದನ್ನ ಬಂದು ಯಾರು ಮಾಡ್ತಾ ಇಲ್ಲ, ಭಾಳ ನಿರ್ಲಕ್ಷ್ಯ ವಹಿಸಿದ್ದಾರೆ ಅಧಿಕಾರಿಗಳು ಅಂತ ಹೇಳ್ತಾ ಇದ್ದೀನಿ. ಬಟ್ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಬಂದು ಇದನ್ನ ತಕ್ಷಣ ಮಾಡಿಕೊಡ್ಬೇಕಂತ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ಈ ಕುರಿತು ಏನು BJPಯವರು ಹೋರಾಟವನ್ನು ಮಾಡಿದರು. ಇಲ್ಲಿ ಅಧಿಕಾರಿಗಳ ನಿರ್ಲಕ್ಷ್ಯ ಮತ್ತು ಜನಪ್ರತಿನಿಧಿಗಳ ನಿರ್ಲಕ್ಷ್ಯ ಅನ್ನುವಂಥ ಆರೋಪವನ್ನು ಅವರು ಮಾಡಿದರು. ಅದರ ಜೊತೆಗೆ ಈ ಸದ್ಯಕ್ಕೆ ಅದನ್ನು ಕಾಲುವೆಯನ್ನು ರಿಪೇರಿ ಮಾಡಿ ಅದಕ್ಕೆ ನೀರು ಹರಿಸಬೇಕಾದ್ರೆ ಇನ್ನೂ 1 ವಾರವಾದರೂ ಬೇಕು. ಆ ವಾರದಲ್ಲಿ ಒಂದು ವೇಳೆ ಬೇಗನೆ ಆಗದೇ ಇದ್ದರೆ ಏನು ಸಂಗಾಪುರದಲ್ಲಿರುವಂಥ ಸಾವಿರಾರು ಎಕರೆ ಏನು ಭತ್ತ ಇದೆ ಅದು ಸಂಪೂರ್ಣವಾಗಿ ಹಾಳಾಗ್ತಾಯಿದೆ. ಅಂದರೆ ರೈತನಿಗೆ ಕೃತಕವಾಗಿ ಇರುವಂಥ ಸಂಕಷ್ಟ ಎದುರಾಗುವಂಥ ಸಾಧ್ಯತೆ ಇದೆ. ಏನು ಕಾಲುವೆಯನ್ನು ಆಗಾಗ ನಿರ್ವಹಣೆ ಮಾಡಬೇಕಾದ ಅಧಿಕಾರಿಗಳ ನಿರ್ಲಕ್ಷ್ಯ, ಇವುಗಳನ್ನು ನಿರ್ವಹಿಸಬೇಕು. ಜೊತೆಗೆ ಇದು ಮೇಲಿಂದ ಮೇಲೆ ಈ ಭಾಗದಲ್ಲಿ ಹೊಡಿತಾ ಇರೋದು ಅನ್ನೋದು ಗಮನಕ್ಕಿದ್ದರೂ ಸಹ ಯಾವುದೇ ಗಮನಿಸದೇ ಇರುವಂಥ ಕಾರಣಕ್ಕಾಗಿ ಇವತ್ತು ತುಂಗಭದ್ರಾ ಎಡದಂಡೆ ನಾಲೆ ಒಡೆದು ಅಪಾರ ಪ್ರಮಾಣದಲ್ಲಿ ನಷ್ಟ ಉಂಟಾಗಿದೆ. ಈ ನಷ್ಟವನ್ನು ಭರಿಸಬೇಕು. ಜೊತೆಗೆ ಅಲ್ಲಿ ಏನು ಬೇಗನೆ ಈ ಕಾಮಗಾರಿ ಮುಗಿಸಿ
ಅಲ್ಲಿ ಜನರಿಗೆ ರೈತರಿಗೆ ನೀರು ಕೊಡಬೇಕು. ಜೊತೆಗೆ ಏನು ರಾಯಚೂರು, ಸಿಂಧನೂರು, ಮಾನ್ವಿ ಮತ್ತು ಈ ಗಂಗಾವತಿ ನಗರಗಳಿಗೆ ಕುಡಿಯುವ ನೀರಿನ ವ್ಯವಸ್ಥೆಯನ್ನು ಬೇಗನೆ ತಲುಪಿಸಬೇಕು ಅನ್ನುವಂಥ ಆಶಯ ಈ ಜನರಾಗಿದೆ. ಶರಣಪ್ಪ ಬಾಚಲಪುರ, ನ್ಯೂಸ್ 18 ಕೊಪ್ಪಳ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಅನ್ನ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.